ಸೊ ನಾವು ಫೈನಲಿ ಬಂದಿದ್ದೀವಿ ಕೊಡಗಿನ ಲಾರ್ಜೆಸ್ಟ್ ಲೇಕ್ ಅಂತೀವಿ ಇದನ್ನ, ಹೊನ್ನಮ್ಮ ಕೆರೆ. ಮಲಗಿದಾಗ ದೇವತೆ ಪ್ರೇರಣೆ ಆಗುತ್ತೆ, ನಿಮ್ಮ ಹಿರು ಸೊಸೆಯನ್ನು ಕೆರೆಗೆ ಆವತಿ ಕೊಡಿ. ಅವರು ಆ್ಯಕ್ಚುಲಿ ಈ ನದಿಗೆ ಪ್ರಾಣಾರ್ಪಣೆ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ಎಷ್ಟೇ ಬರಗಾಲ ಬಂದರೂ ಈ ನೀರು ಬತ್ತೋಗೇ ಇಲ್ಲ. ಆ ಬೆಟ್ಟದ ಮೇಲ್ಗಡೆ ಒಂದು ಗುಹೆ ಇದೆ, ಅದಕ್ಕೆ ಪಾಂಡವರ ಗುಹೆ ಅಂತ ಕರೀತಾರೆ. ವ್ಯೂ ಮಾತ್ರ ಸಖತ್ ಕ್ರೇಜಿ ಆಗಿದೆ, ನೋಡ್ಬೋದು. ಸೊ ಹೊನ್ನಮ್ಮನ ಕೆರೆ ಟಾಪಿಂದ ಈ ಥರ ಕಾಣುತ್ತೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಎಕ್ಸಾಮಿಕೇಟ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಇವತ್ತು ಫಸ್ಟ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವೊಂದು ಬ್ಯೂಟಿಫುಲ್ ಲೊಕೇಶನಲ್ಲಿದ್ದೀವಿ. ಸೊ ನಾನಿವತ್ತು ಕೊಡಗು ಡಿಸ್ಟಿಕ್ ಸೋಮಪೇಟೆಯಲ್ಲಿದ್ದೀನಿ. ಈ ಪ್ಲೇಸ್ ಇದೆ ಅಲ್ಲ, ತುಂಬ ದಿನದಿಂದ ಈ ಪ್ಲೇಸ್ ಇಲ್ಲಿಂದ ನಂದು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ. ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಹೆಂಗಿದೆ ಅಂತ ನೋಡಿ ಹೇಳಿ, ಬೇಕಾದ್ರೆ ನಿಮಗೆ 360 ವ್ಯೂ ಬರ್ತಾ ಇರ್ಬೋದು. ನೋಡಿ ಏನು ಸಖತ್ತಾಗಿ ಬರ್ತಾ ಇದೆ ಅಂತ, ಕ್ರೇಜಿ ಅಲ್ಲ. ಸೊ ಇವತ್ತಿಂದು ಪ್ಲ್ಯಾನ್ ಏನು ಅಂತಂದರೆ, ನಾವೊಂದು ಕೊಡಗಿಗೆ ಅತ್ಯಂತ ದೊಡ್ಡ ಕೆರೆ ನೋಡೋಕೆ ಹೋಗ್ತಾ ಇದ್ದೀವಿ, ಹೊನ್ನಮ್ಮನ ಕೆರೆ ಅಂತ. ಸೊ ಇದು ನಾಟ್ ಓನ್ಲಿ ಕೆರೆ, ಯಾಕೆಂತಂದರೆ ನಾನು ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಿದಾಗ ಅಷ್ಟು ಇನ್ಫಾರ್ಮೇಷನ್ನೇ ಇಲ್ಲ. ಬಟ್ ಒಂದು ಒಳ್ಳೆ ಹಿಸ್ಟ್ರಿ ಇದೆ ಆ ಕೆರೆಗೆ. ಆಮೇಲೆ ಒಂದು ಟೆಂಪಲ್ ಇದೆ, ಮತ್ತು ಪಾಂಡವರು ಇಲ್ಲಿ ವನವಾಸ ಟೈಮಲ್ಲಿ ಇಲ್ಲಿ ಬಂದು ಇದ್ದೋದ್ರು ಅಂತ ಒಂದು ಗುಹೆ ಇದೆ. ಸೊ ತಡ ಮಾಡೋದು ಬೇಡ, ಬಿಡ್ತಾ ಇರೋಣ. ಹಾಗೆ ಈ ಪ್ಲೇಸ್ ನಿಮಗೆ ಟೈಮ್ ಲ್ಯಾಬ್ಸಲ್ಲಿ ಹೆಂಗಿರುತ್ತೆ ಅಂತ ಇವಾಗ ಆಲ್ರೆಡಿ ಟೈಮ್ ಇಲ್ಲ, ಬಟ್ ನಾನು ಆಲ್ರೆಡಿ ಟೈಮ್ ಲ್ಯಾಬ್ಸ್ ತೆಗೆದಿದ್ದೀನಿ, ಅದನ್ನ ಹಾಕ್ತೀನಿ, ನೋಡಿ ಕಮೆಂಟ್ ಮಾಡಿ ಈ ಬ್ಯೂಟಿಫುಲ್ ಪ್ಲೇಸಸ್ ಹೆಂಗಿದೆ ಅಂತ. ಮನಸ್ಸಿನ ಪುಟದಲ್ಲಿ ಕೇವಲ ನಿನ್ನದೇ ಸಹಿದೆ, ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ. ನಿನ್ನ ಗುಂಟೆ ಇದರ ಕಲ್ಪನೆ, ನನ್ನ ಹೆಸರ ಕೂಗೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ ಬಿಡೋಣ. ಫಸ್ಟು ಸೋಮಪೇಟೆಯಿಂದ ಒಂದು 7 ಕಿಲೋಮೀಟರ್ಸ್ ಇದೆ ಜರ್ನಿ, ತುಂಬ ಶಾರ್ಟ್ ಡಿಸ್ಟೆನ್ಸ್ ಇದು. ಬಟ್ ಒಂದು ಸಿಂಥೆಟಿಕ್ ವ್ಯೂ, ಆಮೇಲೆ ಒಳ್ಳೆ ನೇಚರು, ಕೆರೆ, ಬೆಟ್ಟ, ಗುಡ್ಡ, ಟ್ರಕ್ಕಿಂಗ್ ಎಲ್ಲ ಇರುತ್ತೆ. ಲುಕ್ಸ್ ಇಂಟ್ರೆಸ್ಟಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಸೊ ಮೋಟೋ ಬ್ಲಾಗಿಂಗಲ್ಲಿ ಆಡಿಯೋ ಸಖತ್ ಇಂಪಾರ್ಟೆಂಟು, ಯಾಕೆಂತಂದರೆ ನಾನು ಏನಾದರೂ ಹೇಳಿದ್ರೆ ಇನ್ ಕೇಸು ವಿಂಡ್ ನಾಯ್ಸು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಆ ವಿಡಿಯೋ ಕಂಪ್ಲೀಟ್ಲಿ ಬೋರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಆಡಿಯೋಗೆ ಸುಮಾರು ಕಾನ್ಸಂಟ್ರೇಟ್ ಮಾಡಿದ್ದೀನಿ, ಯಾವ ಥರ ಒಂದು ಒಳ್ಳೆ ಔಟ್ಪುಟ್ ತೆಗಿಬೋದು ಅಂತ. ಸೊ ಚೆಕ್ ಮಾಡಿ ಹೇಳಿ. ಈ ಪ್ಲೇಸ್ ನೋಡೋಕ್ಕೆ ನನಗೆ ಎಷ್ಟು ಕ್ಯೂರಿಯಾಸಿಟಿ ಅನ್ನಿಸ್ತು ಅಂತಂದರೆ, ಈ ಹೊನ್ನಮ್ಮ ಕೆರೆ ಅಂತ ಒಂದು ಟೆಂಪಲ್ ಇದೆ, ಅದರ ಟೆಂಪಲ್ ಪಕ್ಕದಲ್ಲಿ ಒಂದು ಗುಹೆ ಇದೆ, ಅದಕ್ಕೆ ಪಾಂಡವರ ಗುಹೆ ಅಂತ ಕರೀತಾರೆ. ಸೊ ಪಾಂಡವರು ದ್ವಾಪರ ಯುಗದಲ್ಲಿ ವನವಾಸ ಹೋಗ್ತಿರೋ ಟೈಮಲ್ಲಿ ಸ್ವಲ್ಪ ಟೈಮ್ ಬಂದ್ಬಿಟ್ಟು ಇಲ್ಲಿ ಇದ್ದೋದ್ರು ಅಂತ ಆ ಗುಹೆದು ಪ್ರತೀತಿ. ಸೊ ಆ ಥರ ಒಂದು ಗುಹೆ ಇದೆ ಇಲ್ಲಿ. ನಾನೊಂದು 2-3 ಸಲ ಹೋಗಿದ್ದೀನಿ, ಬಟ್ ಅದ್ರದ್ದು ಹಿಸ್ಟ್ರಿ ಗೊತ್ತಿಲ್ಲದೆ ಹೋಗಿ ನೋಡಿದ್ರೆ ನಿಮ್ಗೆ ಅಷ್ಟು ಫೀಲ್ ಅನ್ಸಲ್ಲ. ಈಗ ಕಂಪ್ಲೀಟಾಗಿ ಸ್ಟಡಿ ಮಾಡಿಬಿಟ್ಟು ನಾನು ಹೋಗಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ಬೋದು. ಸೊ ಇನ್ನೂ ಸುಮಾರು ಸ್ಟೋರೀಸ್ ಇದೆ. ನನ್ನಲ್ಲಿ ಟೆಂಪಲ್ ರೀಚ್ ಆದಮೇಲೆ ಆ ಪ್ಲೇಸಸ್ನ ನಿಮಗೆ ತೋರಿಸಿ ಹೇಳಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಈ ಥರ ಎಲ್ಲ ಸುಮಾರು ಹಿಸ್ಟಾರಿಕಲ್ ಪ್ಲೇಸ್ ಇರುತ್ತೆ, ಬಟ್ ನಮಗೆ ಗೊತ್ತಿರಲ್ಲ. ನಾವು ಒಂದು ಪ್ಲೇಸ್ಗೆ ಹೋಗುವಾಗ ಬ್ಲೈಂಡಾಗಿ ಹೋಗ್ತೀವಿ. ಈ ಬ್ಲಾಗ್ ಬರೋಕ್ಕಿಂತ ಮುಂಚೆ ಏನು ಅನ್ನಿಸ್ತು ಅಂತಂದರೆ, ಈ ಥರ ಯಾವುದೆಲ್ಲ ಹಿಸ್ಟಾರಿಕಲ್ ಪ್ಲೇಸ್ ಇದೆ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಬ್ಲಾಗ್ ಮಾಡಿದ್ರೆ ಹೆಂಗೆ, ಲೋಕಲೇಟ್ ಆಗಿ ಕೊಡಗು ತೋರಿಸ್ದಂಗೂ ಇರುತ್ತೆ, ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ನ ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ದಂಗೂ ಇರುತ್ತೆ ಅಂತ ಪ್ಲ್ಯಾನು. ಏನು ಹೇಳಿ?
ಕಂಬ ಎಳಿತಾ ಇದ್ದಾರೆ. KBB ಅವ್ರಿಗೆ ಮಳೆಗಾಲದಲ್ಲಿ ಇದೆಲ್ಲ ಕಷ್ಟ. ಅಂಥದ್ರಲ್ಲೂ ಹಿಲ್ ಸ್ಟೇಷನಲ್ಲಿ KBB ಅವ್ರು ವರ್ಕ್ ಮಾಡ್ತಾರೆ ಅಂತಂದರೆ ಈ ಟೈಮಲ್ಲಿ ಅವ್ರಿಗೆ ಕೈ ಮುಗಿದ್ಬಿಡಿ. ನೀವು ಸ್ವಲ್ಪ ಮಳೆ ಬಂದರೆ ಮನೇಲಿ ಹೋಗಿ ಬೆಚ್ಚಿ ಕೂತ್ಕೋತೀರಾ. ನಾವು ರೈಡರ್ಸ್ ಎಂಜಾಯ್ ಮಾಡಬೇಕು ಅಂತ ಹೋಗ್ತೀವಿ. ಬಟ್ ತೋಟದೊಳಗಡೆ ಕರೆಂಟ್ ವೈರ್ಗೆ ಮರ ಬಿದ್ದರೆ ಪಾಪ ಅವರಷ್ಟು ಕಷ್ಟಪಡೋರು ಇನ್ಯಾರೂ ಇಲ್ಲ. ಲೀಚಸ್ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಅದ್ರ ಜೊತೆ ಕರೆಂಟು ಮಳೇಲಿ ಯಪ್ಪ ನನ್ನ ಪ್ಲೆಗ್ ಹಾಕೋಕ್ಕೆ ಹೆದರಿಕೆ. ಇನ್ನಂಥದ್ರಲ್ಲಿ ದೊಡ್ಡ ಮಲ್ಟೆ ಗ್ರಾಮ. ದೊಡ್ಡ ಮಲ್ಟೆ ಅಂದರೆ ನೀವು ರೈಟ್ ತೊಗೋಬೇಕು. ವೆರಿ ಶಾರ್ಟ್ಲಿ ಡಿಸ್ಟೆನ್ಸ್ ಇದೆ ನೋಡಿ. ನಾನು ಹೇಳ್ತಿದ್ನಲ್ಲ ಬೆಟ್ಟ ನೋಡಿ, ಈ ಬೆಟ್ಟ ಕಾಣ್ತದಲ್ಲ ಅದು ಆ ಬೆಟ್ಟದ ಮೇಲ್ಗಡೆ ಒಂದು ಗುಹೆ ಇದೆ. ಅದಕ್ಕೆ ಪಾಂಡವರ ಗುಹೆ ಅಂತ ಕರೀತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಪಾಂಡವರು ಬಂದು ಇಲ್ಲಿ ವನವಾಸ ಟೈಮಲ್ಲಿ ಸ್ವಲ್ಪ ಟೈಮ್ ಇದ್ದೋದ್ರು ಅಂತ ಇಲ್ಲಿದು ಒಂದು ಪ್ರತೀತಿ. ಓಕೆ, ತುಂಬ ಹೇಳ್ಬಿಟ್ಟಿದ್ದೀನಿ ಪಾಂಡವರ ಬೆಟ್ಟದ್ದು. ಗೈಸ್ ಲೆಟ್ಸ್ ಗೋ. ಬೆಳಗ್ಗೆ ಮಳೆ ಬಂದಿರೋದ್ರಿಂದ ಒಂದು ಒಳ್ಳೆ ವೆದರ್ ಇದೆ, ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಟ್ರಕ್ಕಿಂಗ್ ಇದ್ದರೂ ಅಷ್ಟು ಬಿಸಿಲೇನಿರಲ್ಲ, ಆರಾಮ್ಸೆ ಮೇಲೆ ಹೋಗ್ಬೋದು ಗುರು. ವಾವ್. ಸೊ ನಾವೀಗ ಅಷ್ಟು ಮೇಲ್ಗಡೆ ಹೋಗ್ಬೇಕು ಅಲ್ಲಿ. ಸೊ ನಾವು ಫೈನಲಿ ಬಂದಿದ್ದೀವಿ ಕೊಡಗಿನ ಲಾರ್ಜೆಸ್ಟ್ ಲೇಕ್ ಅಂತೀವಿ ಇದನ್ನ, ಹೊನ್ನಮ್ಮ ಕೆರೆ. ಎಂಟೈರ್ ಕೂರ್ಗಲ್ಲಿ ಇದು ತುಂಬ ದೊಡ್ಡ ಕೆರೆ ಕೊಡಗಿಗೆ. ಏನಿದೆ ಅಲ್ಲ, ಸಖತ್ತಾಗಿದೆ ವ್ಯೂ. ಬನ್ನಿ, ದೇವಸ್ಥಾನ ಓಪನ್ ಇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಫಸ್ಟ್ ದೇವಸ್ಥಾನದ ದರ್ಶನ ಮುಗಿಸ್ಕೊಬಿಡೋಣ. ಐ ಡೋಂಟ್ ಥಿಂಕ್ ಸೊ ಟೆಂಪಲ್ ಓಪನ್ ಇರೋದು. ಈ ಪ್ಲೇಸಸ್ ಎಲ್ಲ ತುಂಬ ಹಿಸ್ಟೋರಿಕಲ್ ಪ್ಲೇಸು. ಈ ಹೊನ್ನಮ್ಮ ತಾಯಿ ದೇವಸ್ಥಾನ ಮಾಡಿದಾರಲ್ಲ, ಅವರು ಆ್ಯಕ್ಚುಲಿ ಈ ನದಿಗೆ ಪ್ರಾಣಾರ್ಪಣೆ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ಎಷ್ಟೇ ಬರಗಾಲ ಬಂದರೂ ಈ ನೀರು ಬತ್ತೋಗೇ ಇಲ್ಲ. ನಿಮಗೆ ಎನಿ ಟೈಮ್ ಇಷ್ಟೇ ನೀರಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಲೆಟ್ಸ್ ಗೋ. ದೇವಸ್ಥಾನ ರೀಚ್ ಆದ ತಕ್ಷಣ ಜೋರು ಮಳೆ. ಹಳೆಯ ಕಾಲದ ಮೂವಿಲಿ ನೋಡ್ತಿರಲ್ಲ, ದೇವ್ರನ್ನ ನೋಡುವಾಗ ಜೋರು ಮಳೆ ಸಿಗ್ಲು, ನನಗೂ ಅದೇ ಡಿವೈನ್ ಫೀಲಿಂಗ್. ಬಟ್ ದೇವಸ್ಥಾನ ಬಾಗಿಲು ನೋಡುವಾಗ ಒಂದು ಫೀಲ್ ಆಗ್ತಿತ್ತು, ದೇವ್ರನ್ನ ನೋಡೋಕ್ಕಾಗಿಲ್ಲ, ಎಲ್ಲಿ ಗಂಟ ಬಂದು ಅಂತ. ಹಳೆಯ ಕಾಲದ ಒಂದು ಸೇಯಿಂಗ್ ಇದೆ, ನಾವು ದೇವ್ರನ್ನ ನೋಡ್ತೀವಿ ಅಂತಂದರೆ ಆಗಲ್ಲ ಅಂತೆ. ಅದೇ ದೇವರು ನಮ್ಮನ್ನ ನೋಡಬೇಕು ಅಂತಂದರೆ ಹೆಂಗಿದ್ರು ಕರೆಸ್ಕೋತಾನೆ ಅಂತ. ಅದೇ ಥರ ಕುತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ನನಗೊಬ್ಬರು ಬಂದು ಹೇಳಿದ್ರು, ಅರ್ಚಕರ ಮನೆ ಇಲ್ಲೇ ಪಕ್ಕದಲ್ಲಿರೋದು ಅಂತ. ಸೊ ನಾನು ಹೋಗಿ ಅರ್ಚಕರನ್ನ ಕೇಳಿದೆ. ಅರ್ಚಕರು ವಿತೌಟ್ ಥಿಂಕಿಂಗು ಬರ್ತೀನಿ ಅಂತೇಳಿ ಈ ಜಾಗದ ವಿಶೇಷತೆನ ಅವ್ರ ಬಾಯಲ್ಲೇ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಬನ್ನಿ ಕೇಳೋಣ. ಮತ್ತು ಇಲ್ಲಿದು ಪ್ರತೀತಿ ಇದು ಏನಪ್ಪ ಅಂದರೆ, ಇದು 7,000 ಸೀಮೆಯ ಮಲ್ಲೇಗೌಡರು ಈ ಗ್ರಾಮದಲ್ಲಿದ್ದಾಗ ಅವ್ರಿಗೆ ಏನಪ್ಪ ಅಂದರೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ನೋದು ಆಸೆ ಬರುತ್ತೆ. ಆಸೆ ಬಂದಾಗ ಜೋಯಿಸ್ರತಕ್ಕೆ ಹೋಗಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಸ್ತದನಿ, ನಮಗೊಂದು ಒಳ್ಳೆ ಟೈಮ್ ಬೇಕು ಅಂದಾಗ ಒಳ್ಳೆಯದಾಗುತ್ತೆ ಹೋಗಿ ನೀವು ಅಂದಾಗ ಜೋಯಿಸ್ ಹೇಳ್ತಾರೋ. ಅವಾಗ ಏನಪ್ಪ ಅಂದರೆ ಗ್ರಾಮಸ್ಥರಲ್ಲೇ ಹೇಳಿ ಜೋಯಿಸ್ರಿಗೆ ಹಿಂಗೆ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನೋ ಅಂತ ಒಂದು ಹೇಳಿ ಬಂದಿದ್ದೇನೆ ಅಂದಾಗ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಅವರು ಮಲಗಿರ್ತಾರೋ. ಮಲಗಿದಾಗ ದೇವತೆ ಪ್ರೇರಣೆ ಆಗುತ್ತೆ, ನಿಮ್ಮ ಹಿರು ಸೊಸೆಯನ್ನು ಕೆರೆಗೆ ಆವತಿ ಕೊಡಿ. ಹಿರು ಸೊಸೆಯನ್ನು ಕೆರೆ ಆವತಿ ಕೊಟ್ಟರೆ ಹಿರಿತನಕ್ಕೆ ಯಾರಿಲ್ಲ, ಹಿರು ಸೊಸೆಯನ್ನು ಕೊಟ್ಟರೆ ಮನೆ ನೋಡ್ಕೊಳಕ್ಕೆ ಯಾರಿಲ್ಲ ಅಂದಾಗ ಹಿರು ಸೊಸೆ ಹೊನ್ನಮ್ಮನ ಕೆರೆಗೆ ಆವತಿ ಕೇಳ್ತಾಳು. ನೋಡಮ್ಮ, ನನಗೆ ಇಬ್ಬರು 2 ಕಣ್ಣಿದ್ದಂಗೆ, ಒಂದು ಕಣ್ಣು ಕೊಟ್ಟರು ಒಂದು ಕಣ್ಣು ಇದಾಗುತ್ತೆ, ಬೇರೆ ಏನಾದ್ರು ಪೂಜೆ ಪುನಸ್ಕಾರ ಕೇಳಂದಾಗ ಇಲ್ಲ, ಗ್ರಾಮಕ್ಕೆ ಅಭಿವೃದ್ಧಿ ಆಗೋದಿದ್ದರೆ ಕೆರೆಗೆ ಹೋಗಿ ಪೂಜೆ ಮಾಡಿ ಬರ್ಬೇಕಂತ ಅಪ್ಪಣೆ ಕೊಟ್ಟಾಗ ಅವ್ರು ಎಂದಿನಂತೆ ಚಟುವಟಿಕೆಯಾಗಿ ಇರೋದಿಲ್ಲ. ಬೆಳಗ್ಗೆ ಎದ್ದಾಗ ಒಂಥರ ಮಂಕಾಗಿರ್ತಾರೆ. ಏನಪ್ಪ ನಾನು ಒಂದು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂದಾಗ ಹಿಂಗೆ ಅಮ್ಮನವರು ಪ್ರೇರಣೆ ಆಯ್ತಲ್ಲ, ಏನು ಮಾಡೋದು, ಸೊಸೆರಿಗೆ ಹೇಳೋದು ಬಿಡೋದು ಅಂತ ಅಂದಾಗ ಇಲ್ಲ, ಹೊನ್ನಮ್ಮ ತುಂಬ ಬುದ್ಧಿವಂತೆ ಚತುರಾಗಿರ್ತಾಳೆ, ಅವಳು ಕೇಳ್ತಾಳು, ನೀವು ಎಂದಿನಂತೆ ಚಟುವಟಿಕೆ ಯಾಕಿಲ್ಲ, ಯಾಕೆ ಮಂಕಾಗಿದ್ದೀರಲ್ಲ ಅಂದಾಗ ಹಿಂಗಮ್ಮ ನನಗೆ ರಾತ್ರಿ ದೇವರು ಬಂದು ಕನಸಿನಲ್ಲಿ ಹೇಳಿ ನಿಮ್ಮ ಹಿರು ಸೊಸೆಯನ್ನು ಕೆರೆಗಾವತಿ ಕೇಳ್ತು, ಅಷ್ಟರ ಮೇಲೆ ನಿನ್ನ ಕೆರೆಗಾವತಿ ಕೇಳ್ತು, ನಿಮಗೆ ಈ ವಿಚಾರ ಹೇಳೋದು ಬೇಡ ಅಂತಂದು ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ ಅಂದಾಗ
ಇಲ್ಲ ಗ್ರಾಮಕ್ಕೆ ಅಭಿವೃದ್ಧಿ ಆಗೋದಿದ್ರೆ ಕೆರೆಗೆ ಹೋಗಿ ಪೂಜೆ ಮಾಡಿ ಬರ್ತೀನಿ ಅಂತ ಒಪ್ಪಿಗೆ ಅಂತಾಳು. ನಿನ್ನ ಇಷ್ಟ ಅಂತ ಹೇಳ್ತಾರೆ, ಹೋಗಂತ ಹೇಳೋದಿಲ್ಲ, ಬೇಡ ಅಂತ ಹೇಳೋದಿಲ್ಲ. ಅವಾಗೇನಪ್ಪ ಅಂದರೆ ಅವಳು ಹೊನ್ನಮ್ಮ ನನ್ನ ತಂದೆ ತಾಯಿ ಮನೆಗೆ ಹೋಗ್ತಾನೆ ಅಂತ ಹೇಳ್ತಾಳೆ. ಆಯ್ತಮ್ಮ ಹೋಗಿ ಬಾ, ನಿನಗೆ ಒಳ್ಳೇದಾಗಲಿ ಅಂತಂದಾಗ ಅಲ್ಲೇ ಹೊನ್ನಮ್ಮ ತನ್ನ ತಂದೆ ತಾಯಿ ಮನೆಗೆ ಹೋಗಿ ಹೇಳ್ತಾಳೆ, ನನ್ನ ಅತ್ತೆ ಮಾವ ಬೇರೆ ಇಡ್ತಾರಂತ ಹೇಳ್ತಾಳೆ. ಈ ವಿಚಾರ ಹೇಳೋದಿಲ್ಲ. ಅವಾಗೇನಪ್ಪ ಅಂದರೆ ಮಗಳಿಗೆ ಒಂದು ಹಣಕಾಸಿಂದು ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿಕೊಡ್ತಾವಮ್ಮ, ನೀವು ಎದೆ ಹೊಡಿಬೇಡಮ್ಮ ಅಂತ ಅಂದಾಗ ಆಯಿತು ಅಂತಂದು ಗೆಳತಿ ಮನೆಗೆ ಹೋಗ್ತಾಳೆ. ಗೆಳತಿ ಮನೆಗೆ ಹೋದಾಗ ಈ ವಿಚಾರವೆಲ್ಲ ಹೇಳ್ತಾಳೆ, ನನ್ನ ಕೆರೆಗಾವತಿ ಕೊಡ್ತಾರಂತೆ ಅಂತ ಹೇಳ್ತಾಳೆ. ಅವಾಗೇನಪ್ಪ ಅಂದರೆ ಗೆಳತಿ ತುಂಬ ದುಃಖದಿಂದ ಅವಳನ್ನ ಹರಿಸ್ತಾಳು. ನಿನ್ನಂತೆ ಗೆಳತಿಯನ್ನು ಮುಂದೆ ಕಾಣಲ್ಲ, ಹಿಂದೂ ಕಾಣಲ್ಲ, ನಿನ್ನ ಹೆಸರು ಅಜಮರವಾಗಿರುತ್ತೆ, ನೀನು ಹೋಗಿ ಕೆರೆಗೆ ಹೋಗಿ ಪೂಜೆ ಮಾಡಿ ಬಾ ಅಂತ ಅಪ್ಪಣೆ ಕೊಟ್ಟಾಗ ಗ್ರಾಮಸ್ಥರೆಲ್ಲ ಸೇರಿ ಕೆರೆಗೆ ಹೋಗಿ ಪೂಜೆ ಮಾಡಿ ಬಾಗಿನ ಅರಪಿಸಿ ಊಟ ಮಾಡಿ ಮೇಲೆ ಬಂದಾಗ ಅಲ್ಲಿ ಮುತ್ತೈದೆ ಸಂಕೇತ ಕಳಸ ಇಟ್ಟಿರ್ತಾವೆ. ಆ ಕಳಸ ಹೊನ್ನಮ್ಮ ಕಳಸವನ್ನು ಎತ್ಕೊಂಡಾಗ ಜಲ ಉದ್ಭವ ಆಗುತ್ತೆ. ಜಲ ಉದ್ಭವ ಆದಾಗ 18 ಸ್ಟೆಪ್ಸು, ಒಂದೊಂದೇ ಮೆಟ್ಲಿಗೆ ಬಂದಾಗ ಒಂದೊಂದೇ ಮೆಟ್ಲು ಲೀಲವಾಗಿ ಕೆರೆ ಒಳಗೆ ಪ್ರಾಣ ಬಿಟ್ಟು ಐಕ್ಯ ಹಾಕಾಳು. ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದರೆ ಇದು ಬಾಗಿನ ಬಂಗಾರದ ಕಲ್ಲು ಅಂತ. ಇದು ಬಾಗಿನ ಬಂಗಾರದ ಕಲ್ಲು ಅಂತಂದು ಅಮ್ಮನವರು ತಮ್ಮ ಕೆರೆಗೆ ಆಹುತಿ ಆಗೋದಕ್ಕಿಂತ ಮುಂಚೆ ಒಡವೆನೆಲ್ಲ ಕಲ್ ಮೇಲೆ ಇಟ್ಟಿದ್ರು. ಕಲ್ ಮೇಲೆ ಇಟ್ಟಾಗ ಈ ಜನಸಾಮಾನ್ಯರು ಮದುವೆ, ಒಂದು ಗೃಹ ಪ್ರವೇಶ, ಒಂದು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಿ ತಂದಿಡ್ತಿದ್ರು. ಕಾಲಕ್ರಮೇಣ ಏನಪ್ಪ ಅಂದ್ರೆ ಒಂದು ಹೆಣ್ಮಗಳು ಆ ಒಡವೆ ತಗೊಂಡು ಹೋಗಿ ವಾಪಸ್ ಕೊಡಲೇ ಇಲ್ಲ. ಒಡವೆ ಮೇಲೆ ಆಸೆ ಬಿದ್ದು ಮನೆಯಲ್ಲೇ ಇಟ್ಕೊಬಿಟ್ಲು. ಅವಾಗ ಏನಪ್ಪ ಅಂದರೆ ಅಮ್ಮನವ್ರ ಕನಸಿನಲ್ಲಿ ಹೋಗಿ, ನೋಡಮ್ಮ ನಿನ್ನಂತರಿಗೆ ಒಡವೆನ, ನಿನ್ನ ಕಾರ್ಯಕ್ರಮ ಮುಗಿದಿದೆ, ಒಡವೆನೆಲ್ಲ ನನ್ನ ಸನ್ನಿಧಿಯಲ್ಲಿ ಇಡು, ಇನ್ನೊಬ್ರಿಗೆ ಕೊಡ್ಬೇಕಂದಾಗ ಅವಳು ಹೊನ್ನಮ್ಮನಲ್ಲಿ ಒಂದು ಚುಚ್ಚು ಮಾತಾಡಿದ್ಲು. ಅವಾಗೇನಪ್ಪ ಅಂದರೆ ಗ್ರಾಮಸ್ಥರೆಲ್ಲ ಕನಸಿನಲ್ಲಿ ಹೋಗಿ ಹೇಳಿ ಆ ಒಡವೆನೆಲ್ಲ ಕೆರೆಗೆ ಹಾಕಿಬಿಡಿ, ಒಡವೆ ಸಂಕೇತ ಹೋಗಿ ಗೌರಿ ಹಬ್ಬದಲ್ಲಿ ಬಾಗನ ಇಟ್ಟು ಪೂಜೆ ಮಾಡಿ ಅಂತಂದು ಅಪ್ಪಣೆ ಕೊಡ್ತಾರೆ. ಅವಾಗೇನಪ್ಪ ಅಂದರೆ ಕಮಿಟರೆಲ್ಲ ಸೇರಿ ಆ ಒಡವೆ ತಗೊಬಂದು ಕೆರೆಗೆ ಹಾಕಿ ಕಲ್ಲಾಯಿತು. ಈಗ ಬಾಗಿನ ಬೇರೆ ಎಲ್ಲ, ಬಾಗಿನ ಬಂಗಾರದ ಕಲ್ಲು ಅಂತಂದು ಗೌರಿ ಹಬ್ಬದಲ್ಲಿ ಒಂದು 300 ಬಾಗನ ಇರುತ್ತೆ, ಒಂದು 10,000 ಜನ ಇರ್ತಾರೆ ಗೌರಿ ಹಬ್ಬದ ಜನ, ವಿಶೇಷ ಇರುತ್ತೆ. ಅವಾಗೇನಪ್ಪ ಅಂದ್ರೆ ಗ್ರಾಮಸ್ಥರು ತವ್ರ ಮನೆ ಬಾಗನ, ಗಂಡನ ಮನೆ ಬಾಗನ ವಾದ್ಯ ಸಮೇತ ಹೋಗಿ ತಗೊಬಂದು ನಾವಿಲ್ಲಿ ಇಟ್ಟು ಪೂಜೆ ಮಾಡಿ ಸಾರ್ವಜನಿಕರಿಗೆ ಅಷ್ಟರ ಮೇಲೆ ತವ್ರ ಮನೆ ಬಾಗನ, ಗಂಡನ ಮನೆ ಬಾಗನ ಬಿಟ್ಟಿಂದ ಸಾರ್ವಜನಿಕರಿಗೆ ಅವಕಾಶ ಕೊಡ್ತವೆ. ಒಂದು 10,000 ಜನ ಇರ್ತಾರೆ. ಇದು ಗವಿ ಬೆಟ್ಟ, ಮೋರಿ ಬೆಟ್ಟ. ಗವಿ ಬೆಟ್ಟದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ ಕ್ಷೇತ್ರ ಗವಿ ಇದೆ. ಅಲ್ಲಿ ಮೋರಿ ಬೆಟ್ಟ ಅಂದ್ರೆ ಪಾಂಡವರುಗಳು ಇಷ್ಟಿಷ್ಟು ವನವಾಸ ಇದ್ದಾಗ ಇಷ್ಟಿಷ್ಟು ರೂಮ್ಗಳು ಮಾಡಿ ಚಪ್ಪಡಿ ಮಾಡಿ ಕಲ್ಲು, ಸೆಂಟ್ರಲ್ ಗೌರ್ಮೆಂಟ್ ಅದು ಇದೆ ಅನ್ನೋ ಕೆರೆ ಕತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಭಟ್ರೆ. ನಾನು ಕೇಳ್ಕೊ ಬಂದಿದ್ದೆ, ಬಟ್ ನಾನು ಏನು ಕೇಳ್ಕೊ ಬಂದಿದ್ದೀನಿ ಅದಕ್ಕಿಂತ 100ರಷ್ಟು ನನಗೆ ಇನ್ಫಾರ್ಮೇಶನ್. ಒಳ್ಳೇದು. ನೀವು ಬರೋದಿದ್ರೆ ಬನ್ನಿ, ಅವತ್ತು ಬರ್ತೀನಿ ಜಾತ್ರೆಗೆ ಬರ್ತೀನಿ ಬನ್ನಿ, ಸೋಮವಾರ 18ನೇ ತಾರೀಕು. ಓಕೆ ಒಳ್ಳೇದಾಗಲಿ. ಸರಿ. ಸೊ ನಾನೇನು ರಿಸರ್ಚ್ ಮಾಡ್ಕೊ ಬಂದಿದ್ದೆ ಅದಕ್ಕಿಂತ 200% ಜಾಸ್ತಿನೇ ಅವರು ಇನ್ಫಾರ್ಮೇಷನ್ ಕೊಟ್ಟರು. ಅಲ್ಲಿ ಬಂದು ಎಲ್ಲ ಸ್ಟೋರಿ ಹೇಳಿ, ಟೆಂಪಲ್ ಓಪನ್ ಮಾಡಿ ತೋರಿಸಿ, ನನಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ಬರುವಾಗ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ ಪ್ರಾಬಬ್ಲಿ ಟೆಂಪಲ್ ಓಪನ್ ಇರೋಲ್ಲ. ಆ ಸ್ಟೋರಿ ಕೇಳಿ ನನಗೆ ರಿಯಲಿ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತು. ನೋಡಿ, ಈ ಕೆರೆ ಇದೆಯಲ್ಲ, ಅದು ಇನ್ಸಿಡೆನ್ಸ್ ಆಗಾದ್ಮೇಲಿಂದ ಒಂದು ಸಲನೂ ನೀರೇ ಕಮ್ಮಿ ಆಗಿಲ್ಲ. ಅದು ಅಲ್ಲದೆ ಎಷ್ಟು ಜನ ಅಗ್ರಿಕಲ್ಚರ್ಗೆ ನೀರು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಬಟ್ ಸಖತ್ತು ಉಪಕಾರಿ ಆಗ್ತಾಯಿದೆ ಇದು ಊರಿಗೆ. ಒಂದು ಒಳ್ಳೆ ದರ್ಶನ ಆಯಿತು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದೇವಸ್ಥಾನ ಓಪನ್ ಮಾಡಿ ಒಳಗಡೆ ಹೋಗಿ ದೇವ್ರನ್ನ ನೋಡಿ ಇದು ಮಾಡ್ತೀನಿ ಅಂತ. ಬಟ್ ಗುಡ್ ದ್ಯಾಟ್. ಇದು ಉದ್ಭವ ನಂದಿ. ಇದು ಹೌದು, ಕೆರೆ ತೋಡ್ಸಬೇಕಾದ್ರೆ ಕೆರೆಯಲ್ಲಿ ಸಿಕ್ಕಿರೋದು ಉದ್ಭವ. ಅದು ಕೆತ್ತನೆ ಮೂರ್ತಿ ಅಲ್ಲ, ಅದು ಕೆತ್ತನೆ ಮೂರ್ತಿ. ಇದು ಉದ್ಭವ. ಇದು ನೋಡಿ ಏನಿದೆ ಹಂಗೆ ಇದೆ ಅಲ್ಲ. ಹೌದು, ಉದ್ಭವ ಇದು.
ಸೊ ಇದರಲ್ಲಿ ನಾನು ಏನು ಮಾತಾಡ್ತಿದ್ದೀನಿ ಅದು ನೋಡಿ ಆಡಿಯೋದಲ್ಲಿ ಬರ್ತಾ ಇದೆ, ನಿಮಗೆ ವಿಜುವಲ್ ಹಂಗಿದೆ. ಯಾಕೆಂದರೆ ಮಳೆ ಬರ್ತಿದೆ ಅಲ್ಲ, ನನ್ನ ಜೊತೆ ಬೇರೆ ಏನೂ ಆಪ್ಷನ್ ಇಲ್ಲ ಮಳೆಯಲ್ಲಿ ಬ್ಲಾಗ್ ಮಾಡೋಕ್ಕೆ. ನೋಡಿ ಸಕ್ಕತ್ತಾಗಿದೆ. ಸೊ ಇದು 360 ವ್ಯೂ ನಮ್ಮದು ಹೊನ್ನಮ್ಮ ಕೆರೆದು. ಅಲ್ಲಿ ಮೇಲ್ಗಡೆ ಬೆಟ್ಟ ಇದೆಯಲ್ಲ, ನಾವು ಅಲ್ಲಿಗೆ ಹೋಗಬೇಕು. ಅಲ್ಲೊಂದು ಚಿಕ್ಕದು ಕೇವ್ ಇದೆ, ಆ ಕೇವ್ ನೋಡಿಕೊಂಡು ಮೇಲ್ಗಡೆ ಬೆಟ್ಟದಿಂದ ಒಂದು ವ್ಯೂ ನೋಡಿ ಆಮೇಲೆ ರಿಟರ್ನ್ ಬರೋಣ. ಏನು ಹೇಳಿ, 1 2 ಸರ್ ಯು ಫ್ರಮ್ ಬೆಂಗಳೂರು. ಓ ಬೆಂಗಳೂರಾ? ಓ ಬೆಂಗಳೂರು. ಎಲ್ಲ ಅವರು ಈ ಕಡೆ ಇಲ್ಲಿ ಆಫ್ ರೋಡಿಂಗ್ ಹೋಗ್ತಾ ಇದ್ದೀರಾ? ಇಲ್ಲ, ಇಲ್ಲಿ ಯಾವ ಬೆಟ್ಟ ಇಲ್ಲ. ಓ ಮೇಲ್ಗಡೆ ನೀವು ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಹೋಗಿ ನಿಲ್ಲಿಸ್ಬೋದು. ಆದರೆ ಇಷ್ಟು ವೆಹಿಕಲ್ ಆಗಲ್ಲ ನನ್ನ ಪ್ರಕಾರ. ನೀವು ಇಲ್ಲಿ ಕಾಲ್ ಮಾಡಿ ಇಲ್ಲಿ ನಿಲ್ಲಿಸಿ, ವಾಕೇಬಲ್ ಇದೆ, ಇಲ್ಲಿ ಹೋಗ್ಬೋದು. ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು ಸರ್. ಸೊ ಇದೇ ಗುಹೆ ನಾನು ಹೇಳ್ತಾ ಇದ್ದಿದ್ದು. ಒಂಥರ ಸಕ್ಕತ್ತಾಗಿದೆ, ಅಷ್ಟೇ ಸ್ಕೇರಿ ಆಗೂ ಇದೆ. Myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. ನೀನು ನೋಡಿಯಲ್ಲ RID ಶೇರ್ ಮಾಡಿ, ಮನೇಲಿ ನೋಡಿ.